FDI HK ಎಕ್ಸಾಮ್ 21/11/2025ಕ್ಕೆ ಎಕ್ಸಾಮ್ ನಡೆದಿತ್ತು. ಅದಲ್ಲದೆ ನಾನ್ HK ಎಕ್ಸಾಮು 11ನೇ ತಾರೀಕು ಎಕ್ಸಾಮ್ ನಡೆದಿತ್ತು. 1ನೇ ತಿಂಗಳು 2026ಕ್ಕೆ ನಡೆದಿತ್ತು. ಮತ್ತು SD ಎಕ್ಸಾಮ್ ಅಂತ ಬಂದಾಗ ಅದು ಕೂಡ ಯಾವಾಗ ನಡೆದಿತ್ತು ಅಂತೇಳಿ ನಿಮಗೆಲ್ಲರಿಗೂ ಗೊತ್ತಿದೆ. ಸೊ ಆಲ್ರೆಡಿ ಎಲ್ಲ ಕೂಡ ಅಪ್ಲಿಕೇಶನ್ ಬಿಟ್ಟಿದ್ದಾರೆ, ಅಪ್ಲಿಕೇಶನು ಹಾಕಿದ್ದೀರಿ. ಅದಾದಮೇಲೆ ಎಕ್ಸಾಮ್ ಲಿಸ್ಟನ್ನು ಬಿಟ್ಟರು. ಆಮೇಲೆ ಫೈನಲ್ ಲಿಸ್ಟ್ನೂ ಕೂಡ ಬಿಟ್ಟಿದ್ದಾರೆ. ಯಾವುದಂತಂದರೆ ಅದು FDAದು. ಮತ್ತು ಆಲ್ರೆಡಿ ನಿಮಗೆಲ್ಲ ಗೊತ್ತು, ಕೀ ಆನ್ಸರ್ ಕೂಡ ಅಫಿಷಿಯಲಾಗಿ ಬಿಟ್ಟಿರ್ತಾರೆ, ನೀವೆಲ್ಲ ಚೆಕ್ ಮಾಡ್ಕೊಂಡಿರ್ತೀರ. ಅದಾದ ನಂತರ ಪ್ರೊಸೆಸ್ ಏನಿರ್ತದೆ ಅಂದರೆ ಕಟ್ ಆಫ್ ಲಿಸ್ಟ್. ಕಟ್ ಆಫ್ ಲಿಸ್ಟ್ ಅನ್ನುವಂಥದ್ದು ಬಿಟ್ಟಿಲ್ಲ ಇನ್ನು. ಅದು ಯಾವಾಗ ಬಿಡ್ತಾರೆ ಅದಕ್ಕೆ ಅನ್ನೋದು ರಿಸಲ್ಟ್ ಅಂತೇಳಿ. ಕಟ್ ಆಫ್ ಲಿಸ್ಟ್ ಅನ್ನುವಂಥದ್ದು ಯಾವಾಗ ಬಿಡ್ತಾರೆ, ಅದು ಮಾರ್ಚಲ್ಲಿ ಗೈಸ್. ಮಾರ್ಚಲ್ಲಿ ನಿಮಗೆ ಆ ರಿಸಲ್ಟ್ ಅನ್ನುವಂಥದ್ದು ನೋಡೋಕ್ಕೆ ಸಿಗ್ತದೆ. ಅದು 1:3 ಮಾರ್ಕ್ಸ್ ಆಗಿರ್ತದೆ. ಅದೇ ನಿಮ್ಮದು ಫೈನಲ್ ಮಾರ್ಕ್ಸ್ ಆಗಿರ್ತದೆ. ಆ ಫೈನಲಲ್ಲಿ ನಿಮ್ಮದು ಒಂದು ತಾತ್ಕಾಲಿಕ ಪಟ್ಟಿಯನ್ನು ಬಿಡ್ತಾರೆ. ಅದರಲ್ಲಿ ಯಾರು ಸೆಲೆಕ್ಷನ್ ಆಗ್ತಿರಲ್ಲ ಅವ್ರನ್ನ ತೊಗೊಳ್ತಾರೆ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನ ಬಾಕಿ ಉಳಿದಿರ್ತಾರಲ್ಲ, ಇನ್ನೊಂದು ಲಿಸ್ಟನ್ನು ಬಿಟ್ಟು ನಿಮ್ಮನ್ನ ಕರ್ಕೋತಾರೆ. ಯಾರು ಸ್ವಲ್ಪ ಕಮ್ಮಿ ಆಗಿದೆಯೋ ಅವನ್ನೆಲ್ಲ ಕರ್ಕೊಳ್ಳುವಂಥ ವ್ಯವಸ್ಥೆ ಮಾಡ್ತಾರೆ. SDAನೂ ಕೂಡ ಅಷ್ಟೇ. SDA ಆಲ್ರೆಡಿ ನಿಮ್ಮದು ಕೀ ಆನ್ಸರು ಬಿಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಮ್ನು ಕೂಡ ಬರೆದಿರ್ತೀರ, ಕೀ ಆನ್ಸರು ಬಿಟ್ಟಿರ್ತಾರೆ. ಆಮೇಲೆ ನಿಮ್ದು ಏನು ಬರಬೇಕು ಅಂತಂದರೆ ಇವಾಗ ನಿಮ್ಮದು ಸ್ಕೋರ್ ಕಾರ್ಡ್ ಬರಬೇಕು. SDA ಅವ್ರದ್ದು ಯಾವಾಗ ಬರ್ತಿದೆ ಅಂತ ಹೇಳಿದರೆ, ಅವರು 3ನೇ ತಿಂಗಳು 3ನೇ ದಿನ 2ನೇ ತಿಂಗಳು 3ನೇ ದಿನ ಅಂದರೆ ಫೆಬ್ರವರಿ 3ರ ಮೇಲೆ ಬಿಡ್ತೀವಿ ಅಂತ ಹೇಳಿದರು. ಇವತ್ತು 3ನೇ ತಿಂಗಳು. ಇವತ್ತು ಬಿಡ್ಬೋದು ಅಥವಾ ನಾಳೆ ಬಿಡ್ಬೋದು ಅಥವಾ ನಾಡಿದ್ದು ಬಿಡ್ಬೋದು. ಸ್ಕೋರ್ ಕಾರ್ಡ್ ಲಿಸ್ಟ್ ಬಿಟ್ಟಾಗ ನಿಮ್ಮ ಹೆಚ್ಚು ಕಮ್ಮಿ ಮಾಡ್ಕೊಂಡಿರ್ತೀರ ನೀವು. ಕೆಲವೊಂದು ನೆಗೆಟಿವ್ ಮಾಡೋಕ್ಕೆ ಬರಲ್ಲ ನಿಮಗೆ, ಕೆಲವೊಂದು ನೆಗೆಟಿವ್ ಕಳೆದಿರ್ತದೆ. ಆಮೇಲೆ 4 ಮಾರ್ಕ್ಸಿಗೆ 1 ಮಾರ್ಕ್ಸನ್ನು ತೆಗಿಬೇಕು. 4 ಏನಾದರೂ ತಪ್ಪಾಗಿತ್ತಂದರೆ 1 ಮಾರ್ಕ್ಸನ್ನು ತೆಗಿಬೇಕು. ಹಾಗೆ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ನೀವು ಹೆಚ್ಚು ಕಮ್ಮಿ ಮಾಡ್ಕೊಂಡಿರ್ತೀರ. ಒಂದು ಹೆಚ್ಚರಾಗಿರ್ತದೆ, ಇಲ್ಲ ಕಮ್ಮಿಯರಾಗಿರ್ತದೆ. ಬಟ್ ಡೋಂಟ್ ವರಿ, ಇನ್ನೊಂದು 2-3 ದಿನದಲ್ಲೇ ಸ್ಕೋರ್ ಕಾರ್ಡ್ ಲಿಸ್ಟನ್ನು ಬಿಡ್ತಾರೆ. ಆ ಸ್ಕೋರ್ ಕಾರ್ಡ್ ಲಿಸ್ಟಲ್ಲಿ ನಿಮ್ದೇನಾದರೂ 70ರ ಮೇಲಾಗಿತ್ತಂದರೆ, ಇಟ್ ಮೀನ್ಸ್ 35% ಅಬೋವ್ ಆಗಿತ್ತಂದರೆ ನೀವು ಸೆಲೆಕ್ಷನ್ ಆಗುವಂತಹ ಚಾನ್ಸಸ್ ಒಳಗಡೆ ಇದ್ದೀರಾ ಅಂತ ಅರ್ಥ. ಇದು ಜಸ್ಟ್ ಎಲಿಜಿಬಲ್ 70ರ ಮೇಲೆ ಆಯ್ತಂದರೆ. ಬಟ್ ಚಾನ್ಸಸ್ ಯಾವಾಗ ಇರ್ತೀರ ಅಂತಂದರೆ ಸೇಫ್ ಸ್ಕೋರ್ ಆಗಬೇಕು ನಿಮ್ಮದು. ಸೇಫ್ ಸ್ಕೋರ್ ಯಾವಾಗ ಆಗ್ತದೆ ಅಂತಂದರೆ ನೀವು ಜಾಸ್ತಿ ಹಾರ್ಡ್ ವರ್ಕ್ ಮಾಡಬೇಕು. ಸೇಫ್ ಸ್ಕೋರ್ ಅನ್ನುವಂಥದ್ದು ಎಷ್ಟು ನಿಲ್ತದೆ, FDAಗೆ ಎಷ್ಟು, SDAಗೆ ಎಷ್ಟು ಅಂತೇಳಿ ಹಲವಾರು ರೀತಿ ಆಲ್ರೆಡಿ ವಿಡಿಯೋ ಮಾಡಿಬಿಟ್ಟಿದ್ದೀನಿ. ಮತ್ತು ಆಲ್ರೆಡಿ ಕಟ್ ಆಫ್ ಕೂಡ ಲಿಸ್ಟನ್ನು ಕೂಡ ಮಾಡಿರ್ತೀನಿ. ಯಾರು ವಿಡಿಯೋ ನೋಡಿಲ್ಲ ನೋಡೋಕ್ಕೆ ಸಾಧ್ಯವಾಗಬೇಕು ಚಾನಲ್ಗೆ ಹೋಗ್ಬಿಟ್ಟು. ಹಾಗಿದ್ರೆ ಇವಾಗ ನೋಡ್ತಾ ಹೋಗ್ರಿ, ಯಾವಾಗ ನಿಮ್ಮದು ಸ್ಕೋರ್ ಕಾರ್ಡ್ ಲಿಸ್ಟ್ ಬಿಡ್ತಾರೆ ಅಂದರೆ ಇನ್ನೊಂದು 2-3 ದಿನದಲ್ಲಿ ಬಿಡ್ತಾರೆ. ಅದು ಬಿಟ್ಟ ನಂತರ ನೀವು ಮಿನಿಮಮ್ ಎಷ್ಟಿರಬೇಕು ಅಂದರೆ ನಿಮ್ಮದು 35% ಇರಬೇಕು. 35% ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಓಕೆ, ಹಿಂಗಂದರೆ ಏನು ಅಂತೇಳಿ. ಅದಿತ್ತಪ್ಪ ಅಂದರೆ ನಿಮ್ಮದು ಮಿನಿಮಮ್ 70+ ಆಗ್ತದೆ ಸ್ಕೋರ್. 70+ ಆದವ್ರಿಗೆ ಆ ಸ್ಕೋರ್ ಕಾರ್ಡ್ ಲಿಸ್ಟಲ್ಲಿ ನಿಮ್ಮ ಹೆಸರು ಇರ್ತದೆ. ಆ ಲಿಸ್ಟಲ್ಲಿ ನಿಮ್ಮ ಹೆಸರು ಇತ್ತಪ್ಪ ಅಂದರೆ ಆವಾಗ ನಿಮಗೆ ಗೊತ್ತಾಗ್ತದೆ ನಿಮ್ಮ ಸ್ಕೋರ್ ಎಷ್ಟು ಅಂಥೇಳಿ. ಅಲ್ಲೆಲ್ಲ ಮೆನ್ಷನ್ ಮಾಡಿರ್ತಾರೆ. ಅದನ್ನ ನೋಡಿಬಿಟ್ಟು 1ನೇ ಪೇಪರ್ಗೆ ಎಷ್ಟು, 2ನೇ ಪೇಪರ್ಗೆ ಎಷ್ಟು, ನೀವೆಲ್ಲ ನೋಡ್ಕೋಬೋದು. ಓಕೆ, ಇಲ್ಲೇನಾದ್ರು ತಪ್ಪಾಗಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ರೆ ಅಲ್ಲಿ ನಿಮಗೆ ಕರೆಕ್ಟಾಗಿ ನೋಡೋಕ್ಕೆ ಸಾಧ್ಯವಾಗುತ್ತೆ. ಅದಲ್ಲದೆ ನಿಮ್ಮದೇನಾದರೂ ಸೇಫ್ ಸ್ಕೋರ್ ಬೇಕು ಅಂತಂದರೆ ಎಷ್ಟಿರಬೇಕು ಅಂತಂದಾಗ ನಿಮ್ಮದು ಮಿನಿಮಮ್ SDAಗೆ ಅಂತಂದರೆ SDAಗೆ ಹೇಳ್ತೀನಿ ಫಸ್ಟು. SDAಗೆ ಮಿನಿಮಮ್ ಸೇಫ್ ಸ್ಕೋರ್ ಬಂದುಬಿಟ್ಟು ಎಷ್ಟಂದರೆ 125ರ ಮೇಲೆ ಇರಬೇಕು. ಇದು ಸೇಫ್ ಸ್ಕೋರ್. ಓಕೆ, ಇಟ್ಟಿದ್ರೆ ಜಾಬ್ ಆಗೇ ಬಿಡ್ತದೆ ಅಂತಲ್ಲ, ಬಟ್ ಮಿನಿಮಮ್ ಇಷ್ಟಾರು ಇರಬೇಕು. ಅಂದರೆ ಚಾನ್ಸಸ್ ತುಂಬ ಇದೆ ಅಂತ ಅರ್ಥ. ಅದರಲ್ಲಿ ನಿಮ್ಮದು ಮತ್ತು ರಿಸರ್ವೇಷನು ಅದು ಇದು ಇತ್ತಪ್ಪ ಅಂದರೆ 25+ ನಿಲ್ಲುವಂಥ ಚಾನ್ಸಸ್ ಇರ್ತದೆ. ಓಕೆ, ಇನ್ನು ಅದಾದಮೇಲೆ FDA ಎಷ್ಟಿರಬೇಕು. ನೋಡಿ ಗೈಸ್, FDA ಸೇಫ್ ಸ್ಕೋರ್ ಬಂದುಬಿಟ್ಟು ನಿಮ್ಮದು 130ರ ಮೇಲೇ ಇರಬೇಕು. 130 ಆಗಿತ್ತಪ್ಪ ಅಂದರೆ ನಿಮ್ದು ಏನಾದರೂ ಈ ಲೆವೆಲ್ಗೆ ಏನಾದರೂ ಇದ್ರೆ ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿನೂ ಆಗ್ಬೋದು, 128 ಸಮಥಿಂಗ್ ಆಗ್ಬೋದು. ಓಕೆ, ಈ ಲೆವೆಲಲ್ಲಿ ನೀವೇನಾದ್ರು ಪ್ರಿಪ್ರೇಷನ್ ಮಾಡಿ 128+ ಆಗಿತ್ತಪ್ಪ ಅಂದರೆ
130 ಪ್ಲಸ್ ಏನಾದರೂ ಆಗಿತ್ತಂದರೆ ಇದು ಸೇಫ್ ಸ್ಕೋರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಹಂಗಿತ್ತು ಎಕ್ಸಾಮ್ ಅನ್ನುವಂಥದ್ದು ಗೊತ್ತಾಗಲಿ ನಿಮಗೆ. ಸೊ ನೋಡ್ಬೋದು ನೀವು ಯಾಕೆ ಇಷ್ಟು ಟಫ್ ಇತ್ತು ಅಂತಂದರೆ ಹೇಳಿಕೆ ರೂಪದಲ್ಲಿ ಹೇಳುವಂತಹ ಪ್ರಶ್ನೆಗಳು ಎಷ್ಟಿತ್ತಪ್ಪ ಅಂದರೆ 48 ಕ್ವಶನ್ಗಳು ಅವೇ ಇದ್ದು, ಮತ್ತು ಹೊಂದಿಸಿ ಬರೆಯೋ ಕ್ವಶನ್ಗಳು ಅವು 4 ಬಂದಿದ್ದು. ಸೊ ಇಲ್ಲೇ ನಿಮಗೆ 52 ಪ್ಲಸ್ ಆಗ್ತದೆ, ಅಂದರೆ 50% ನಿಮಗೆ ಹೇಳಿಕೆ ರೂಪದಲ್ಲಿನೇ ಕೇಳಿದ್ದಾರೆ. ಹಾಗಾಗಿ 2 ತಾಸು ನಿಮಗೆ ಅದು ಸಾಕಾಗಿಲ್ಲ. ಹಾಗಾಗಿ ರಿಸಲ್ಟ್ ಕೂಡ ಡೌನ್ ಆಗ್ತದೆ. ಹಾಗಿದ್ರೆ ಎಷ್ಟು ಸೇಫ್ ಸ್ಕೋರು? 130 ಮೇಲೆ ಮಾಡಲೇಬೇಕು. SDAಗೆ ಆದರೆ 125 ಮೇಲೆ ಮಾಡಲೇಬೇಕು. ಹಾಗಿದ್ರೆ ನಿಮ್ಮದು ಸೇಫ್ ಸ್ಕೋರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಗೊತ್ತಾಯ್ತು ನಿಮಗೆ ಯಾವಾಗ ರಿಸಲ್ಟಲ್ಲಿ ಎಷ್ಟು ಬಿಡ್ತಾರೆ 1:1, ಆಮೇಲೆ ಕಟ್ ಆಫ್ ಎಷ್ಟು ಇರಬೇಕು ನಿಮ್ಮದು, ಸೇಫ್ ಸ್ಕೋರ್ ಎಷ್ಟು ಎಲ್ಲ ಕೂಡ ಹೇಳಿದ್ದೀನಿ. ಮತ್ತೇನಾದರೂ ಹೇಳೋದು ಏನಾದ್ರು ಬಾಕಿ ಇತ್ತಪ್ಪ ಅಂದರೆ, ಏನಾದ್ರು ಮರ್ತಿದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ನ ತಿಳಿಸಿ. ಅಥವಾ ನಿಮ್ದು ಏನಾದರೂ ಡೌಟ್ಸ್ ಇತ್ತಪ್ಪ ಅಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನ ತಿಳಿಸೋಕ್ಕೆ ಸಾಧ್ಯವಾಗಬೇಕು. ಮತ್ತು ನಿಮ್ದೇನಾದರೂ ಸ್ಕೋರ್ ಎಷ್ಟಾಗಿದೆ ಅಂತ ನಿಮ್ಗೆ ಹೇಳೋಕ್ಕೆ ಇಷ್ಟ ಇತ್ತಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಪ್ಲಸ್ ನಿಮ್ಮದು ರಿಸರ್ವೇಷನ್ ಹಾಕಿ ನೀವು ಮೇಲಾ ಫೀಮೇಲಾ ಅದನ್ನು ಕೂಡ ಮೆನ್ಷನ್ ಮಾಡಿ. ಸೊ ಇನ್ನೊಬ್ಬರಿಗೆ ಹೆಲ್ಪ್ ಆಗ್ತದೆ, ನಿಮ್ದು ಎಷ್ಟು ಸ್ಕೋರ್ ಆಗಿದೆ, ಆಮೇಲೆ ನಮ್ದು ಎಷ್ಟು ಸ್ಕೋರ್ ಆಗಿದೆ ಅಂತೇಳಿ ನೋಡ್ಕೊಳ್ಳೋಕ್ಕೆ ಅವ್ರಿಗೆ ಸಾಧ್ಯವಾಗ್ತದೆ. ಸೊ ಇದೆಷ್ಟು ಹೇಳ್ತಾ ನಿಮಗೆ ಎಲ್ಲರೂ ಕೂಡ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ. ಆಮೇಲೆ ಲೈಕ್ ಆಗ್ತಿತ್ತಂದರೆ ಒಂದು ಲೈಕ್ ಮಾಡಿ ಹೋಗಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಯಾರಾದರೂ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.